ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪೋಸ್ಟ್ ಮ್ಯಾಟ್ರಿಕ್ಸ್ ಹಾಸ್ಟೆಲ್ ಅಪ್ಲಿಕೇಶನ್ಸ್ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಈಗಾಗಲೇ ಒಂದು ಅಪ್ಲಿಕೇಶನನ್ನು ರಿಲೀಸ್ ಮಾಡಲಾಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಆನ್ಲೈನ್ ಅಪ್ಲಿಕೇಶನ್ಸ್ ಫಾರ್ ಪೋಸ್ಟ್ ಮ್ಯಾಟ್ರಿಕ್ಸ್ ಹಾಸ್ಟೆಲ್ ಅಡ್ಮಿಷನ್ಸ್ 2024-25. ಸೊ ಇದು ಬ್ರ್ಯಾಕೆಟಲ್ಲಿ ಬರೆದಿರುವಂಥದ್ದು ಏನಂದರೆ PUC ಮತ್ತು PUC ಈಕ್ವಲೆಂಟ್ ಕೋರ್ಸ್ಗಳಿಗೆ ಮಾತ್ರ ಓನ್ಲಿ ಅಂತ ಬರೆದಿದ್ದಾರೆ. ಸೊ ಇದರ ಅರ್ಥ ಏನಂತಂದರೆ, ಯಾರು PUC ಮಾಡ್ತಾಯಿದ್ದಾರೆ, SSLC ನಂತರ PUC ಮಾಡ್ತಾಯಿದ್ದಾರೆ ಮತ್ತು PUCಗೆ ಸಮಾನಾಂತರವಾದಂಥ ಒಂದು ಕೋರ್ಸನ್ನು ಮಾಡ್ತಾಯಿದ್ದಾರೆ, ಅಂಥ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳು 20ನೇ ತಾರೀಕಿಗೆ ಕೊನೆಯ ದಿನಾಂಕ ಇರುತ್ತೆ. ಆದರೆ ನಮ್ಮ ಈ ಒಂದು ಅಪ್ಲಿಕೇಶನ್ಸ್ ಯಾರಿಗೆಲ್ಲ ಸೂಟ್ ಆಗೋದಿಲ್ಲ ಅಂತಂದರೆ, ಸೊ BSc ನರ್ಸಿಂಗು, GNM, ಆಮೇಲೆ ಪ್ಯಾರಾಮೆಡಿಕಲು, ಆಮೇಲೆ MBBS ಈ ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನ್ಸ್ ಅಪ್ಲಿಕೇಬಲ್ ಆಗೋದಿಲ್ಲ. ಇದನ್ನು ಹಾಕಲಿಕ್ಕೆ ಬರೋಂಗಿಲ್ಲ. ಯಾಕಂದರೆ ಇದರಲ್ಲಿ ಓನ್ಲಿ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ, ಸಪ್ರೇಟಾಗಿ ಏನು ಮಾಡಿದೆ ಅಂತ ಅವರು PUC ಮತ್ತು PUC ಸಮಾಂತರ ವಿದ್ಯಾರ್ಥಿಗಳಿಗೆ ಮಾತ್ರ. ಯಾಕಂದರೆ ಅವರು ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡಬೇಕಾದ್ರೆ, ಹಾಸ್ಟೆಲ್ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡಬೇಕಾದ್ರೆ ಸೊ PUCಗೆ ಅಂತಲೇ ಒಂದು ಸಪ್ರೇಟ್ ಆದಂಥ ಒಂದು ಹಾಸ್ಟೆಲ್ ಸೆಕ್ಷನ್ಗಳನ್ನು ಮಾಡಿರ್ತಾರೆ. ಸೊ ಅಲ್ಲಿ ನೀವೇನಾದರೂ ಪ್ಯಾರಾಮೆಡಿಕಲ್ ಮಾಡಿರುವಂಥವರು ಟ್ರೈ ಮಾಡಿದರೆ, ಸೊ ಈ ಒಂದು PUC ಅಂತಲೇ ಸಪ್ರೇಟಾಗಿ ಇಟ್ಟಿರುವಂಥ ಸೀಟ್ಗಳಿಗೆ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಬರೋದಿಲ್ಲ. ಸೊ ಇದನ್ನು ಏನು ಮಾಡಿಬಿಡ್ತಾರೆ, ಸೈಡಲ್ಲಿ ಇಟ್ಬಿಡ್ತಾರೆ, ಅಪ್ಲಿಕೇಶನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಸೊ ಇದು ನಿಮ್ಮ ಒಂದು ಅಕ್ಸೆಪ್ಟೆಡ್ ಡೇಟ್. ಸೊ ನಾನು ಸೋಷಿಯಲ್ ವೆಲ್ಫೇರಿಗೆ ಕಾಲ್ ಮಾಡಿ ಕೇಳಿದಾಗೆ ಅಕ್ಸೆಪ್ಟೆಡ್ ಡೇಟ್ ಯಾವುದಂತಂದರೆ, ಈ ಒಂದು ಇದು ಮುಗಿದ ಮೇಲೆ 20ನೇ ತಾರೀಕಿಗೆ ಮುಗಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಅಂತಂದರೆ, ಪ್ರೊಫೆಷನಲ್ ಕೋರ್ಸ್ ಅಂತ ಬರಬೇಕು. ಪ್ರೊಫೆಷನಲ್ ಕೋರ್ಸ್ ಅಂತ ನಾವು ಬಿಡ್ತೇವೆ. ಆವಾಗ ಎಲ್ಲ ವಿದ್ಯಾರ್ಥಿಗಳು ಪ್ರೊಫೆಷನಲ್ ಕೋರ್ಸ್ ಒಳಗಡೆ ಬರುವಂತಹ BCA, BBA, ಆಮೇಲೆ B.Ed, ಆಮೇಲೆ ಪ್ಯಾರಾಮೆಡಿಕಲು, GNM ನರ್ಸಿಂಗು, MBBS, BSc ನರ್ಸಿಂಗು, ಇಂಜಿನಿಯರಿಂಗು, ಇವೆಲ್ಲ ಪ್ರೊಫೆಷನಲ್ ಕೋರ್ಸಲ್ಲೇ ಬರುವಂಥವುಗಳನ್ನು ನಾವು ಸಪ್ರೇಟಾಗಿ ಅಪ್ಲಿಕೇಶನ್ ಬಿಡ್ತೀವಿ. ಅದಕ್ಕೆ ಸಪ್ರೇಟ್ ಆದಂಥ ಹಾಸ್ಟೆಲ್ ಫೆಸಿಲಿಟಿಗಳಿದ್ದಾವೆ ಅಂತ ಹೇಳಿದರು. ಸೊ ಹೀಗಾಗಿ 20ನೇ ತಾರೀಕು ತನಕ ನೀವು ಈ ಒಂದು ಲಿಂಕ್ ಇರುತ್ತೆ. ಅದಾದಮೇಲೆ 20ನೇ ತಾರೀಕಿನ ಮೇಲೆ ಏನಾಗುತ್ತೆ ಅಂದರೆ ಇದು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ಯಾವಾಗ ಆಗುತ್ತೆ ಅನ್ನೋದನ್ನು ಕೂಡ ನಾನು ಮುಂದಿನ ದಿನಗಳ ಅಂದರೆ ಚೇಂಜ್ ಆದರೆ ನಾನು ಅಪ್ಡೇಟ್ ಕೂಡ ಮಾಡ್ತೇನೆ. ಬಟ್ ಇವಾಗ ಬಿಟ್ಟಿರುವಂಥದ್ದು ಇದು ಪ್ರೊಫೆಷನಲ್ ಕೋರ್ಸ್ಗಳಿಗೆ ಅಲ್ಲ, ಇದು ಓನ್ಲಿ ಫಾರ್ ದಿ PUC ಮತ್ತು PUC ಸಮಾಂತರ ಇರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಆದರೆ ನೀವು ಇನ್ ಕೇಸ್ ಆಫ್ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು ಅಷ್ಟೇ. ಇವಾಗ ಓಪನ್ ಇದೆ, ಸೊ ರಿಜಿಸ್ಟ್ರೇಷನ್ ಮಾಡಿ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ SSP ID ಕ್ರಿಯೇಟ್ ಮಾಡಿಟ್ಕೋಬೇಕು. ಬಟ್ ಈಗ ಹಾಸ್ಟೆಲ್ ಬರೋಂಗಿಲ್ಲ, SSP ID ಅಂತ ಒಂದು ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಿಮ್ಗೆ ಓಪನ್ ಇದೆ, ಅದು ಯಾರು ಬೇಕಾದರೂ ಮಾಡ್ಕೋಬೋದು. ಅದು ನಿಮಗೆ ಜಸ್ಟ್ ಒಂದು ರಿಜಿಸ್ಟ್ರೇಷನ್ ಸಲುವಾಗಿ ಮಾತ್ರ ಇರುವಂಥದ್ದು. ಅದನ್ನು ನೀವು ರೆಡಿ ಮಾಡ್ಕೋಬೋದು. ಆದರೆ ಒಳಗಡೆ ಹೋದಂತೆ ನೀವು ಒಳಗಡೆ ಸ್ಟೆಪ್ ಹೋದಾಗ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದು ಅಕ್ಸೆಪ್ಟ್ ಆಗೋದಿಲ್ಲ. ಯುವರ್ ಡಾಟಾ ಈಸ್ ನಾಟ್ ವೆರಿಫೈಡ್ ಫ್ರಮ್ ದಿ ಯೂನಿವರ್ಸಿಟಿ, ಡಿಪ್ಲೊಮಾ, ಬೋರ್ಡ್, ಯೂನಿವರ್ಸಿಟಿ ಈ ಥರ ಬರುತ್ತೆ. ಯಾಕಂದರೆ ಅದು ಅಕ್ಸೆಪ್ಟೆಡ್ ಆಗೋದಿಲ್ಲ ಅಂಥೇಳಿ.